ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ GIF ಫೈಲನ್ನು ಕ್ರಿಯೇಟ್ ಮಾಡಬೇಕು, ಅದು ಫೋಟೋಶಾಪನ್ನು ಯೂಸ್ ಮಾಡಿಕೊಂಡು ಒಂದು GIF ಫೈಲನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಸ್ಪೆಷಲ್ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ವಿಡಿಯೋಸನ್ನು ಮಾಡ್ತಾ ಇದ್ದೆ. ಸೊ ಇದು ಹೌ ಟು ಕ್ರಿಯೇಟ್ GIF. ಓಕೆ, ಸೊ ಫ್ರೆಂಡ್ಸ್, ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನನ್ನ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅನ್ನು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸನ್ನು ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ಇನ್ನೂ ನಾಲೆಜನ್ನು, ಕಂಪ್ಯೂಟರ್ ನಾಲೆಜನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಈಗ ಮೊದಲಿಗೆ ನಾನೀಗ ಫೋಟೋಶಾಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಫೋಟೋಶಾಪಲ್ಲಿ GIF ಫೈಲನ್ನು ಕ್ರಿಯೇಟ್ ಮಾಡುವಾಗ ನಾವು ಯಾವ್ಯಾವ ಕ್ರಿಯೇಟ್ ಮಾಡ್ಬೋದು ಅಂದರೆ ಟೆಕ್ಸ್ಟಲ್ಲಿ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಇಮೇಜಸ್ ಹಾಕಿ ಕ್ರಿಯೇಟ್ ಮಾಡ್ಬೋದು. ನಾನೀಗ ಒಂದಿಷ್ಟು ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಗಣೇಶನ ಫೋಟೋಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಬ್ಲಿಂಕ್ ಆಗುವ ಹಾಗೆ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಓಪನ್ ತಗೊಂಡು ಇಲ್ಲಿ ಗಣೇಶನ ಫೋಟೋಸನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಗಣೇಶನ್ ಫೋಟೋಸ್ ಎಲ್ಲ ಇದೆಯಲ್ಲ, ಸೊ ಇಲ್ಲಿ ಗಣೇಶನ್ ಫೋಟೋಸನ್ನು ಓಕೆ ಒಂದಿಷ್ಟು ಗಣೇಶನ್ ಫೋಟೋಸನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ಎಲ್ಲ ಫೋಟೋಸನ್ನು ನೀವು ಒಂದರ ಪ್ಲೇಸ್ ಮೇಲೆ ಹಾಕೊಳ್ತಾ ಹೋಗಬೇಕು. ಸೊ ನಿಮಗೆ ಯಾವುದು ಬೇಕು ಅನ್ಸುತ್ತೋ ಸೊ ಅದನ್ನು ಮೊದಲಿಗೆ ಇಟ್ಕೊಳ್ರಿ. ಸೊ ಈಗ ಇದೇ ಒಂದು ಇಮೇಜ್ ಮೇಲೆ ಎಲ್ಲ ಇಮೇಜನ್ನು ಹಾಕ್ಕೊಳ್ಬೇಕು ಅಂತಿದ್ರೆ, ಸೊ ಇದರಲ್ಲಿ ನಾವು ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೋತಾ ಹೋಗಬೇಕು. ಸೊ ನಿಮಗೆ ಇದು ಫಸ್ಟ್ ಇಮೇಜಸ್ ಇದ್ದರೆ ಇದನ್ನು ಹಾಗೆ ಇಟ್ಕೊಳ್ರಿ. ಇದ್ರ ಮೇಲ್ಗಡೆಗೆ ನೀವು ಏನು ಮಾಡ್ಬೋದು, ಒಂದೊಂದು ಇಮೇಜಸ್ಗಳನ್ನು ಹೀಗೆ ಸೆಟ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಯಾವ ಸೈಜಿಗೆ ಬೇಕಾಗಿರುತ್ತೋ ಆ ಸೈಜಿಗೆ ಇಮೇಜಸ್ಸನ್ನು ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ತಗೊಳ್ರಿ. ಹೀಗೆ ಇದರ ಒಂದೇ ಅಳತೆಗೆ ಎಲ್ಲ ಇಮೇಜಸ್ಸನ್ನು ಸೆಟ್ ಮಾಡ್ಕೊಳ್ರಿ. ಅದಾದಮೇಲೆ ಇದು ಕ್ಲೋಸ್ ಮಾಡ್ಕೊಳ್ತೇವೆ. ಓಕೆ, ನೆಕ್ಸ್ಟ್ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ತಗೊಂಡು ಓಕೆ, ಎಲ್ಲ ಫೋಟೋಸನ್ನು ಈ ಥರ ಸೆಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಮಗೆ ಟೆಕ್ಸ್ಟ್ ಬೇಕಿದ್ರೆ ಟೆಕ್ಸ್ಟನ್ನು ಬರಿಬೋದು. ಇಲ್ಲಿ ನಿಮ್ಗೆ ಯಾವ ಕಲರಲ್ಲಿ ಟೆಕ್ಸ್ಟ್ ಬೇಕು ಅನ್ಸುತ್ತೋ ಆ ಟೆಕ್ಸ್ಟನ್ನು ಯೂಸ್ ಮಾಡ್ಕೊಳ್ರಿ. ಓಕೆ, ಸೊ ಈ ಟೆಕ್ಸ್ಟನ್ನು ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಮತ್ತೆ Ctrl+J ಮಾಡ್ಕೋಬಹುದು. Ctrl+J ಮಾಡಿದಾಗ ಏನಾಗುತ್ತೆ, ಮತ್ತೆ ಒಂದು ಟೆಕ್ಸ್ಟ್ ಬರುತ್ತೆ. ಸೊ ಆ ಟೆಕ್ಸ್ಟನ್ನು ಕಂಟ್ರೋಲ್ ಹಿಡ್ಕೊಂಡು ಸೆಲೆಕ್ಟ್ ಮಾಡಿ ಅದಕ್ಕೆ ಬೇರೆ ಕಲರ್ ಬೇಕಿದ್ರೆ ಮತ್ತೆ ಬೇರೆ ಕಲರ್ಸನ್ನು ನೀವು ಹಾಕ್ಕೊಳ್ಬೋದು. ಇಲ್ಲಿ ಓಕೆ, ಯಾವ ಕಲರ್ಸ್ ಬೇಕಿರುತ್ತೆ ನಿಮಗೆ ಆ ಕಲರ್ಸನ್ನು ಹೀಗೆ ಹಾಕ್ಕೊಳ್ರಿ.
ಮತ್ತು ಕಂಟ್ರೋಲ್ ಜೆ ಮಾಡಿಕೊಂಡು ಮತ್ತೊಂದು ಟೈಪಲ್ಲಿ ತೊಗೋಬೋದು ನೀವು. ಓಕೆ, ಸೊ ಇದಿಷ್ಟು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ರಿ. ಇಲ್ಲಿ ಲೇಯರ್ ಪ್ಯಾಲೆಟ್ ಇರುತ್ತಲ್ಲ, ಸೊ ಇಲ್ಲಿ ಲೇಯರ್ ಪ್ಯಾಲೆಟಲ್ಲಿ ನಮಗೆ ಎಲ್ಲ ಐಯನ್ನು ಹೀಗೆ ತೆಗಿತಾ ಬರಬೇಕಾಗತ್ತೆ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಬೇಕಲ್ಲ ನಮಗೆ. ಸೊ ಇದು ಒರಿಜಿನಲ್ಲು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ವಿಂಡೋಸಿಗೆ ಹೋಗಿ ಇಲ್ಲಿ ಆ್ಯಕ್ಷನ್ ಅನಿಮೇಷನ್ ಅಂತ ಇರುತ್ತೆ ಆಪ್ಷನ್ನು. ಈ ಅನಿಮೇಷನನ್ನು ತೊಗೊಂಡಾಗ ಇಲ್ಲಿ ಅನಿಮೇಷನ್ ಟ್ಯಾಬ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅನಿಮೇಷನ್ ಇದರಲ್ಲಿ ಡೂಪ್ಲಿಕೇಟ್ ಸಿಲೆಕ್ಟ್ ಫ್ರೇಮ್ ಅಂತ ಇದೆಯಲ್ಲ, ಸೊ ಇದ್ರ ತೊಗೊಳ್ಬೇಕು. ತೊಗೊಂಡಾದ್ಮೇಲೆ ಇಲ್ಲಿ ಲೇಯರ್ ಪ್ಯಾಲೆಟಲ್ಲಿ ಮೇಲ್ಗಡೆ ಐಯನ್ನು ಹಾಕ್ಕೊಳ್ಬೇಕಾಗತ್ತೆ ಹೀಗೆ. ಓಕೆ, ಅದಾದಮೇಲೆ ನೆಕ್ಸ್ಟು ಮತ್ತೆ ಒಂದು ಲೇಯರನ್ನು ತೊಗೊಂಡು ಮೇಲ್ಗಡೆ ಐ ಹಾಕಿ ಕೆಳಗಡೆ ಐಯನ್ನು ತೆಗೀರಿ. ಸೊ ನೆಕ್ಸ್ಟ್ ಅಗೇನ್ ಅದೇ ಥರ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಫ್ರೇಮ್ಸನ್ನು ಹಾಕ್ಕೊಳ್ತಾ ಹೋಗಬೇಕು ಮತ್ತು ಐಯನ್ನು ರಿಮೂವ್ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಿ. ಓಕೆ, ಸೊ ಇದಿಷ್ಟು ತೆಗೆದಾದ ನೆಕ್ಸ್ಟ್ ನಿಮಗಿಲ್ಲಿ ಟೈಮಿಂಗ್ಸನ್ನು ನೀವೇನು ಮಾಡ್ಬೋದು, ಸೆಟ್ ಮಾಡ್ಕೋಬೋದು. ಇಲ್ಲಿ ಪ್ರತಿಯೊಂದಕ್ಕೂ ಎಷ್ಟು ಟೈಮಿಂಗ್ಸಲ್ಲಿ ಅದು ರನ್ ಆಗಬೇಕು ಅಷ್ಟು ಡಿಲೇ ಟೈಮಿಂಗ್ಸನ್ನು ಕೊಟ್ಕೊಳ್ಬೇಕು. ಈಗ ನೋ ಡಿಲೇ ಇರುತ್ತೆ, ನಿಮಗೆ ಎಷ್ಟು ಡಿಲೇಸ್ ಬೇಕೋ ಅಷ್ಟು ಡಿಲೇಸನ್ನು ಕೊಟ್ಕೊಳ್ರಿ. ಓಕೆ, ಸೊ ಇದಾದ ಮೇಲೆ ನೆಕ್ಸ್ಟು ಈಗ ಪ್ಲೇ ಮಾಡಿದಾಗ ಇದೇನಾಗುತ್ತೆ, ಸೊ ಈಗ GIF ಅನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಲ್ಲ. ಸೊ ಇದನ್ನು ನಾವು ಏನು ಮಾಡಬೇಕು, ಸೇವ್ ಮಾಡ್ಕೊಳ್ಳೋದಿದ್ರೆ ಫೈಲಿಗೆ ಹೋಗಿ ಇಲ್ಲಿ ಸೇವ್ ಫಾರ್ ವೆಬ್ ಅಂತ ಇರುತ್ತೆ ನೋಡಿ, ಇಲ್ಲಿ ಸೇವ್ ಫಾರ್ ವೆಬ್ ಅಂತ ಇದೆಯಲ್ಲ, ಸೊ ಈ ಆಪ್ಷನನ್ನು ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಯೂಸ್ ಮಾಡಿದಾಗ ಇಲ್ಲಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ತಗೊಳ್ರಿ. ಓಕೆ, ಇಲ್ಲಿ ನಿಮಗೆ ಯಾವ ಪ್ಲೇಸಿಗೆ ಬೇಕೋ ಆ ಪ್ಲೇಸಿಗೆ ಚೂಸ್ ಮಾಡಿಕೊಡ್ರಿ. ಇಲ್ಲಿ ಡೆಸ್ಕ್ಟಾಪ್ ಬೇಕು ಅಥವಾ ಯಾವುದು ನಿಮ್ಗೆ ಫೋಲ್ಡರ್ ಬೇಕು ಅಂದರೆ ಅದಕ್ಕೆ ಚೂಸ್ ಮಾಡಿ ಇಲ್ಲಿ ಒಂದು ನೇಮ್ ಕೊಡಿ. ಇಲ್ಲಿ GIF ಅಂತ ತಗೋಬೇಕು. ಸೊ ಇಲ್ಲಿ ಡಿಫಾಲ್ಟ್ ಅಂತ ತಗೋಬೇಕು. ಓಕೆ, ಕಸ್ಟಮ್ ಅಥವಾ ಬ್ಯಾಕ್ಗ್ರೌಂಡ್ ಇಮೇಜಸ್ ಅಥವಾ ಯಾವ ಥರ ಇದೆಯಲ್ಲ ಇಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ ಅಂತ ಇಟ್ಕೊಳ್ರಿ. ಸೊ ನೆಕ್ಸ್ಟು ಸೇವ್ ಅಂತ ಕ್ಲಿಕ್ ಮಾಡಿರಿ. ಓಕೆ, ಸೊ ಅದೇನಾಗುತ್ತೆ ನಿಮಗೆ ಡೆಸ್ಕ್ಟಾಪಿಗೆ ಬಂದಿರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ಪ್ಲೇ ಮಾಡಿದಾಗ ಓಕೆ, ಸೊ ಈಗ ಅದೇನಾಗಿದೆ ಪ್ಲೇ ಆಗ್ತಾ ಇದೆಯಲ್ಲ. ಓಕೆ, ಡನ್, ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಒಂದು GIF ಅನ್ನು ಕ್ರಿಯೇಟ್ ಮಾಡೋದು. ಸೊ ಇದೇ ಥರ ಟೆಕ್ಸ್ಟ್ GIF ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೋತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ಸೊ ಒನ್ಸ್ ಅಗೇನ್ ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್. ಓಕೆ, ಸೊ ನನ್ನ ಚಾನಲನ್ನು ಎಷ್ಟೊತ್ತು ನೋಡ್ತಾ ಇದ್ದದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋಸ್.